ಇವತ್ತು ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು, ಅದರ ಜೊತೆಗೆ ಸ್ವಲ್ಪ ಅಮೃತ ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ. ನಿಮಗೆ ನಿಮ್ಮ ಸಾಧನೆಯಲ್ಲಿ ಸಾಧನೆ ಮಾಡ್ತಾ ಇದ್ದೀರಾ. ನಿಮ್ಮ ಸಾಧನೆಯಲ್ಲಿ ಏನಾದರೂ ಇವತ್ತಿನ ಒಂದು ಸಾಧನೆಗೆ ಕೆಲವು ಸಾಧನೆಗಳು ಅಮ್ಮನಿಂದ ಏನಾದರೂ ಬೇಕಾ, ಸಂದೇಹ ನಿವಾರಣೆ ಏನಾದರೂ ಪರವಾಗಿಲ್ಲ. ಸುಮ್ಮನೆ ಬೇರೆ ಏನೋ ಮಾತಾಡೋಕ್ಕಿಂತ ನಿಮ್ಗೇನು ಬೇಕೋ ಅದೇ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಸಿಚುವೇಶನ್ನು ಸಕ್ಸಸ್ಫುಲಿಯಾಗಿ ಹೆಂಗೆ ಹ್ಯಾಂಡಲ್ ಮಾಡೋದು, ಯಾವುದೇ ಒಂದು ಸಿಚುವೇಶನನ್ನು ಸಕ್ಸಸ್ಫುಲಿ ಹೆಂಗೆ ಹ್ಯಾಂಡಲ್ ಮಾಡೋದು. ಫಸ್ಟ್ ಆಫ್ ಆಲ್ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಅಂತ ಹೇಳ್ತೀಯಲ್ಲ, ಸಕ್ಸಸ್ಫುಲಿ ಹ್ಯಾಂಡಲ್ ಮಾಡೋದು ಅಂದರೆ ಆ ಸಿಚುವೇಶನ್ ಸಕ್ಸಸ್ ಆಗಬೇಕಾ, ನೀನು ಹ್ಯಾಂಡಲ್ ಮಾಡೋದ್ರಲ್ಲಿ ಸಕ್ಸಸ್ ಆಗಬೇಕಾ ಅನ್ನೋದು ಪ್ರಶ್ನೆ. ನಾನು ಹ್ಯಾಂಡಲ್ ಮಾಡೋದ್ರಲ್ಲಿ ಸಕ್ಸಸ್ ಆಗಬೇಕು, ಅಲ್ಲಿ ಏನಾದರೂ ಹಾಕ್ಕೊಳ್ಳಿ, ಆಟಿಟ್ಯೂಡ್ ಇರಲಿ. ಆಮೇಲೆ ಹ್ಯಾಂಡಲ್ ಅನ್ನೋಕ್ಕಿಂತ ಹೌ ಟು ಫೇಸ್ ದಿ ಸಿಚುವೇಶನ್. ಹ್ಯಾಂಡ್ಲಿಂಗ್ ಮೀನ್ಸ್ ದಟ್ ಇಟ್ ಸೆಲ್ಫ್ ಗಿವ್ಸ್ ಯು ದಿ ರಿಯಾಕ್ಷನ್. ಹೌ ಟು ಹ್ಯಾಂಡಲ್ ಇಟ್ ಅಂದರೆ ಹೌ ಟು ಫೇಸ್ ಇಟ್, ಹೌ ಟು ಟೇಕ್ ಇಟ್, ಹೌ ಟು ಆಕ್ಸೆಪ್ಟ್ ಇಟ್, how to manage with it, how to go about it, how to make that situation comfortable to you. That is how you should see. Okay, ಯಾಕೆ ಇವಾಗ ಪ್ರಶ್ನೆ ಬಂತು ಅಂದರೆ ನಿನಗೆ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನಿಸ್ತಾ ಇದೆ, ಕನ್ಫ್ಯೂಸ್ ಆಗಿಬಿಡುತ್ತೆ. ಅಯ್ಯೋ ಯಾರಾದರೂ ಸಹಾಯಕ್ಕೆ ಬಂದರೆ ಸಾಕಪ್ಪ, ನಂಗೆ ಒಬ್ಬಳಿಗೆ ಇದು ನೋಡ್ಕೊಳ್ಳೋಕ್ಕಾಗ್ತಿಲ್ಲ. ಇದು ಮಕ್ಕಳ ವಿಚಾರ ಇರ್ಬೋದು, ಸ್ಕೂಲ್ ವಿಚಾರ ಇರ್ಬೋದು, ಆಫೀಸ್ ವಿಚಾರ ಇರ್ಬೋದು, ಎನಿಥಿಂಗ್ ನಂಗೆ ಆಗ್ತಾ ಇಲ್ಲ, ಯಾರಾದರೂ ಬೇಕು ನನಗೆ, ಇಲ್ಲ ನನ್ನ ಕೈ ಬಿಟ್ಟಂಗೆ ಇದು ಆ ನಿಸ್ಸಹಾಯಕತೆ ಬಂದ್ಬಿಡುತ್ತೆ, ಹೆಲ್ಪ್ಲೆಸ್ನೆಸ್. ಯಾಕೆ ಬರ್ತಾ ಇದೆ ಅಂದರೆ ನಿನಗೆ ಬುದ್ಧಿ ಇಲ್ಲ ಅಂತಲ್ಲ, ಅಥವಾ ನಿನಗೆ ಮೀರಿ ಸಿಚುವೇಶನ್ ಬಂದ್ಬಿಟ್ಟಿದೆ, ಯಾರಿಗೂ ಬರದೇ ಇರೋದು ಕಷ್ಟ ಅಂತಲೂ ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ ನಿನ್ನ ಸ್ವಭಾವದಲ್ಲಿ ಎಲ್ಲ ವಿಷಯಗಳನ್ನು ನೀನು ಸಪ್ರೆಸ್ ಮಾಡೋ ಬುದ್ಧಿ ಇದೆ. ರಿಪ್ರೆಷನ್, ದ ಫ್ಯಾಕ್ಟರ್ಸ್ ವಿಚ್ ರಿಪ್ರೆಸಸ್ ದ ಫ್ಯಾಕ್ಟರ್ಸ್ ವಿಚ್ ರಿಪ್ರೆಸಸ್ ದೋಸ್ ಫ್ಯಾಕ್ಟರ್ಸ್ ವಿಚ್ ಇಸ್ ದಿ ಕಾಸ್ ಆಫ್ ಡಿಸ್ಟರ್ಬೆನ್ಸ್ ಆಫ್ ಯುವರ್ ರಿಯಲ್ ಪೀಸ್. ನಿನಗೆ ಒಳಗಡೆ ಏನೋ ಇಟ್ಕೊಂಡು ಕೂತಿದೆಯಲ್ಲ, ಅದು ನಿನಗೆ ಮೈಂಡ್ ಶಾಂತವಾಗಿರಕ್ಕೆ ಬಿಡ್ತಾ ಇಲ್ಲ. ಅದರಿಂದ ನಿನಗೆ ಯು ಕಾಂಟ್ ಬಿ ಎ ಮಾಸ್ಟರ್ ಓವರ್ ದಿ ಸಿಚುಯೇಷನ್. ಯು ಹ್ಯಾವ್ ಬಿಕಮ್ ಸ್ಲೇವ್ ಟು ದಿ ಸಿಚುಯೇಷನ್ ಬಿಕಾಸ್ ದ ಥಿಂಗ್ ವಿಚ್ ಹ್ಯಾಸ್ ರಿಪ್ರೆಸ್ಡ್ ಇನ್ಸೈಡ್, that is the slavery, that is creating slavery in you. ಯಾವುದನ್ನು ನೀನು ಇಟ್ಕೊಂಡಿದ್ಯಾ ಅದು ಟೋಟಲ್ ಆಗಿರಕ್ಕೆ ಬಿಡ್ತಾ ಇಲ್ಲ, ಪರಿಪೂರ್ಣವಾಗಿರಕ್ಕೆ ಬಿಡ್ತಾ ಇಲ್ಲ. ಸಿಚುಯೇಷನ್ನ ಪರಿಪೂರ್ಣವಾಗಿ ನೋಡೋಕ್ಕಾಗ್ತಾ ಇಲ್ಲ, ಅಲ್ಲಿ ಕ್ಲಾರಿಟಿ ಇಲ್ಲ, ನೋಡೋಕ್ಕೆ ಕನ್ಫ್ಯೂಷನ್ ಇದೆ. ಯಾಕೆಂದರೆ ಹಿಂದಿಂದ ಏನೇನೋ ಹಿಡ್ಕೊಂಡು ಕೂತಿದೆಯಲ್ಲ, ಹಿಂಗಾಗ್ಬಿಟ್ರೆ ನಿನ್ನೊಳಗಿರೋ ಭಯ, ನಿನ್ನೊಳಗಿರೋ ಯಾವುದೋ ಒಂದು ವಿಷಯದಲ್ಲಿ ನಂಬಿಕೆ, ಅಪನಂಬಿಕೆಗಳು, ನೀನು ಬಿಲೀವ್ ಮಾಡಿರೋದು ಏನೇನೋ ತಲೆಯಲ್ಲಿ ಅದು ಇಟ್ಕೊಂಡು ಕೂತಿದೆಯಲ್ಲ ಚಿಕ್ಕ ಹುಡುಗಿಯಿಂದ, ಅದು ಈಗ ಹೀಗಾಗ್ಬಿಟ್ರೆ ಅಂತ ಅದು ರೂಲ್ ಮಾಡ್ತಾ ಇದೆ. ಅದಕ್ಕೆ ಯಾವತ್ತೂ ರಿಪ್ರೆಷನ್ ವಿಲ್ ನೆವರ್ ಗಿವ್ ಯು ಮಾಸ್ಟರಿ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ರಿಪ್ರೆಷನ್. ದ ಫ್ಯಾಕ್ಟರ್ ವಿಚ್ ಹ್ಯಾಸ್ ರಿಪ್ರೆಸ್ಡ್ ಇನ್ ಯು ಈಸ್ ಕ್ರಿಯೇಟಿಂಗ್ ಸ್ಲೇವರಿ. ಅದರಿಂದ ಆಗ್ತಾ ಇದೆ, ನೀನು ಹೊರಗೆ ಬರಲೇಬೇಕು. ಅದಕ್ಕೆ ಆ ರಿಪ್ರೆಷನ್ ಅದಕ್ಕೆ ಅಪೋಸಿಟ್ ಎಕ್ಸ್ಪ್ರೆಷನ್ ಬೇಕು. ಅಂದರೆ ಇವಾಗಲಿಂದ ಯಾವುದೂ ಹಿಂದಿಂದು ರೂಲ್ ಮಾಡೋ ಹಾಕಿ ಬಿಡಬೇಡ. ನಿನ್ನ ಸಿಚುಯೇಷನ್ನ ಪಾಸ್ಟ್ ರೂಲ್ ಮಾಡ್ತಾ ಇಲ್ಲ, ಈಗ ಯಾವುದು ರಿಪ್ರೆಷನ್ ಇಲ್ಲದೆ ನೀನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಶುರು ಮಾಡು. ದಟ್ ಈಸ್ ದಿ ಓನ್ಲಿ ವೇ. ಸ್ಟಾರ್ಟ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಮೈಂಡ್. Start looking at your mind. The more you express which is inside, the state of mind will be different. It will totally expand. You need an expansion of the mind which makes your consciousness expand. You become big. Your vision becomes big. You don't see in a narrow thing. You see hundreds of
ಫಾರ್ ದಿಸ್ ಸಿಚುಯೇಷನ್. ಸೊ ನಿನಗೆ ಕ್ಲಾರಿಟಿ ಬರುತ್ತೆ, ಇಷ್ಟೆಲ್ಲ ಕಾರಣ ಇರಬಹುದು, ನಾನು ಅಂದ್ಕೊಂಡಿದ್ದೇ ಬೇರೆ ಇರ್ಬೋದು. ಸೊ ಯು ಕ್ಯಾನ್ ಮ್ಯಾನೇಜ್ ವಿತ್ ದಿ ಸಿಚುಯೇಷನ್. ಅದರಿಂದ ರಿಪ್ರೆಷನ್ ಅನ್ನೋದು ತುಂಬ ಡೇಂಜರಸ್. ಯಾವತ್ತೂ ರಿಪ್ರೆಷನ್ನಲ್ಲಿ ಸ್ಲೇವರಿನೇ ಬರೋದು. ಒಂದು ಸಿಚುಯೇಷನ್ಗೆ ಒಂದು ನೀನು ಮಾಸ್ಟರ್ ಆಗಬೇಕಾದ್ರೆ ರಿಪ್ರೆಷನ್ನಿಂದ ಸಾಧ್ಯ ಇಲ್ಲ. ತುಂಬ ಜನ ರಿಪ್ರೆಸ್ಡ್ ನೇಚರ್ ಇರೋರಿಗೆ ಈ ಪ್ರಾಬ್ಲಮ್ ಬರುತ್ತೆ. ಅವ್ರಿಗೆ ಬೇರೆಯವರು ಒಪಿನಿಯನ್ ತೊಗೊಳ್ತಾರೆ, ಆದರೆ ಅದನ್ನೂ ನಿಭಾಯಿಸೋಕ್ಕಾಗಲ್ಲ, ಹೆಲ್ಪ್ಲೆಸ್ ಆಗಿರ್ತಾರೆ. ಹೆಲ್ಪ್ಲೆಸ್ ಆದಾಗ ಕಾಂಪ್ಲೆಕ್ಸ್ ಡೆವಲಪ್ ಆಗುತ್ತೆ, ಆಮೇಲೆ ಇಂಡಿವಿಜುವಾಲಿಟಿ ಹೊರಟೋಗುತ್ತೆ. ಇದೆಲ್ಲ ರಿಸಲ್ಟ್ ತುಂಬ ವಿಲ್ ಬಿ ವೆರಿ ಬ್ಯಾಡ್. ಅದರಿಂದ ರಿಪ್ರೆಸ್ ಮಾಡಬೇಡ, ಆ ರಿಪ್ರೆಷನಿಂದನೇ ಆಗೋದು. ಬೆಟರ್ ಪ್ರಾಕ್ಟೀಸ್ ಮೆಡಿಟೇಷನ್ ವಿಚ್ ಎಕ್ಸ್ಪ್ರೆಸಸ್ ಯುವರ್ ಮೈಂಡ್. ಬೆಟರ್ ಬಿ ವಿತ್ ಪೀಪಲ್ ಹೂ ಆರ್ ಓಪನ್. ಬೆಟರ್ ಬಿ ವಿತ್ ಪೀಪಲ್ ಹೂ ಆರ್ ಫ್ರೀ. ಎಷ್ಟೋ ನೋಡಿ ಕಲಿಬೋದು, ಇದ್ದು ಕಲಿಬೋದು. ಅದಕ್ಕೆ ಗುರುಗಳು ಹೇಗಿರ್ತಾರೆ ಅಲ್ವಾ? ಗುರುಗಳಿಗೆ ನೀನು ಇದು ಹೇಳಿದ್ರೆ ಅವ್ರಿಗೆ ಅದು ಪ್ರಾಬ್ಲಮ್ಮೇ ಅಲ್ಲ, ಅವ್ರು ನಗ್ತಾರೆ. ಬಿಕಾಸ್ ಎ ಸಿಂಪಲ್ ಥಿಂಗ್, ಅವ್ರು ರಿಪ್ರೆಸ್ ಆಗಿರೋದನ್ನು ಅವ್ರು ತೆಗಿತಾರೆ ಆಚೆಗೆ. ಅವ್ರು ಹೌದಲ್ವಾ, ನನಗೆ ಈ ಥರನೂ ಯೋಚನೆ ಮಾಡ್ಬೋದಲ್ವಾ, ಅನ್ಯಾಯವಾಗಿ ನನ್ನ ಲೈಫ್ ಇದು ಮಾಡಿಕೊಂಡೆ ಅಂತ ಗೊತ್ತಾಗ್ಬೋದು. ಟ್ರೈ ಮಾಡಿ. ನಾನು ನಿಮ್ಮ ಜೊತೆ ಇರ್ತೀನಿ. ಡೋಂಟ್ ರಿಪ್ರೆಸ್ ಎನಿಥಿಂಗ್, ಸ್ಟಾರ್ಟ್ ಎಕ್ಸ್ಪ್ರೆಸಿಂಗ್.